ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕೋರ ಬಂದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾ ಜನ ಕೇಳಿದ್ರಿ ನನಗೆ ಇನ್ಸ್ಟಾಗ್ರಾಮ್ ಇಂದ ಹಣ ಮಾಡಬಹುದು ಅಂತಾದ್ರೆ ಹೇಗೆ ಮಾಡುವಂತದ್ದು. ಸ್ನೇಹಿತರೆ, ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಇಂದ ನೀವು ಅಮೌಂಟ್ ಅನ್ನ ಹಣವನ್ನ ಗಳಿಸಬಹುದು, ಆದಾಯವನ್ನ ಗಳಿಸಬಹುದು. ಸ್ನೇಹಿತರೆ, ಹಾಗಾದ್ರೆ ಹೇಗೆ, ಏನ್ ವೇ ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಇರೋದು ಒಂದೇ ವೇ, ಅದು ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಅವ್ರ ಕಡೆಯಿಂದ ಬ್ರ್ಯಾಂಡ್ ಗಳ ಮೂಲಕ. ಹೌದು ಸ್ನೇಹಿತರೆ, ಅನೇಕ ಬ್ರ್ಯಾಂಡ್ಗಳು ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಏಜೆನ್ಸಿಗಳು ಇರ್ತವೆ. ಸೊ ಅದರ ಥ್ರೂ ನೀವು ಹಣವನ್ನ ಇಲ್ಲಿ ಗಳಿಸುವಂತದ್ದು. ಸ್ನೇಹಿತರೆ, ಹಾಗಾದ್ರೆ ನೀವು ಕೇಳಬಹುದು, ಇಷ್ಟು ಕಾಂಪ್ಲೆಕ್ಸ್ ಆಗಿ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಗುರು, ಈಸಿ ಆಗಿ ಸಿಂಪಲ್ ಆಗಿ ಹೇಳಿ ಅಂತಂದ್ರೆ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ನಿಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಓಕೆ, ಯಾವುದೋ ಒಂದು ಬ್ರ್ಯಾಂಡ್ ನ ಸರ್ವಿಸಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಗೆ ರಿಲೇಟೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಯಾವುದೋ ಒಂದು ಹೆಲ್ತ್ ಇದ್ರ ಮೇಲಿದೆ, ಬ್ಯೂಟಿ ಪ್ರಾಡಕ್ಟ್ ಗಳ ಮೇಲಿದೆ, ಫಿಟ್ನೆಸ್ ಮೇಲಿದೆ. ಸೊ ಆವಾಗ ಅನೇಕ ಬ್ರ್ಯಾಂಡ್ ಗಳಿದೆ ಭಾರತದಲ್ಲಿ. ಸೊ ಅವ್ರದ್ದು ಬ್ಯೂಟಿ ಪ್ರಾಡಕ್ಟ್ ಗಳಿದೆ, ಫಿಟ್ನೆಸ್ ಸರ್ವಿಸಸ್ ಗಳಿದೆ. ಸೊ ಆವಾಗ ನಿಮ್ಮಿಬ್ಬರನ್ನ ಕನೆಕ್ಟ್ ಮಾಡುವಂತಹ ಕೆಲಸವನ್ನ ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಏಜೆನ್ಸಿಗಳು ಮಾಡ್ತಾರೆ. ಸ್ನೇಹಿತರೆ, ತುಂಬಾ ಏಜೆನ್ಸಿಗಳಿದೆ. ತುಂಬಾ ಏಜೆನ್ಸಿಗಳು ಅವ್ರ ಕೆಲಸನೇ ಇಷ್ಟು, ಯಾರು ಇನ್ಫ್ಲೂಯೆನ್ಸರ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರನ್ನ ಹುಡುಕ್ತಾ ಇರುವಂತದ್ದು. ಸೊ ನಿಮ್ಮನ್ನು ಕೂಡ ಹುಡುಕ್ತಾರೆ, ನಿಮ್ಮ ಏರಿಯಾಗೆ ತಕ್ಕಾಗಿ ನಿಮ್ಮನ್ನ ಹುಡುಕ್ತಾರೆ, ನಿಮ್ಮ ಸರ್ವಿಸಸ್ ನ ತಕ್ಕಾಗಿ ಯಾವ ಪೇಜಸ್ ಇದೆ ನಿಮ್ಮನ್ನ ಹುಡುಕ್ಬಿಟ್ಟು ಅವ್ರು ನಿಮ್ಮನ್ನ ಕ್ಯಾಚ್ ಮಾಡ್ಬಿಟ್ಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ನೇಹಿತರೆ, ಆನಂತರ ಅವರು ಬ್ರ್ಯಾಂಡ್ ಅನ್ನ ನಿಮ್ಮನ್ನ ಮಾತಾಡಿಸ್ಬಿಟ್ಟು ಒಂದು ಕಾನ್ಫರೆನ್ಸ್ ತರ ಮಾಡ್ಬಿಟ್ಟು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಪ್ರಮೋಷನ್ ಗೋಸ್ಕರ, ಸೊ ನೀವು ಏನು ಡಿಮಾಂಡ್ ಮಾಡ್ತೀರಾ, ಸೊ ಅವ್ರೇನು ಆಫರ್ ಮಾಡ್ತಾರೆ, ಒಂದು ನೆಗೋಸಿಯೇಷನ್ ನಡೆಯುತ್ತೆ. ಆ ನಂತರ ಸೊ ನಿಮ್ಮ ಪ್ರಮೋಷನ್ ಪ್ಯಾಕೇಜಸ್ ಗೆ ತಕ್ಕಾಗ್ಬಿಟ್ಟು ನಿಮ್ಗೆ ಪೇಮೆಂಟ್ ಅನ್ನ ಮಾಡಲಾಗುತ್ತೆ. ಸ್ನೇಹಿತರೆ, ಓಕೆ, ಇನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದು, ಯಾರೇ ಇನ್ಸ್ಟಾಗ್ರಾಮ್ ಇಂದ ಹಣ ಗಳಿಸಬೇಕಂತಂದ್ರೆ ಮೇನ್ ಆಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಪೇಜ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಏನ್ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಒಂದ್ ಸರ್ವಿಸಸ್ ಮೇಲೆ ಬೇಸ್ ಆಗಿರ್ಬೇಕು. ಏನ್ ನೀವು ಪೋಸ್ಟ್ ಹಾಕ್ತೀರಾ ರೆಗ್ಯುಲರ್ ಆಗಿ, ಅದು ಪರ್ಟಿಕ್ಯುಲರ್ ಒಂದು ವಿಷಯದ ಮೇಲೆ ಇರಬೇಕು. ಫಾರ್ ಎಕ್ಸಾಂಪಲ್ ಅಂತ ಹೇಳ್ಬೇಕಂದ್ರೆ, ಹೇಗೆ ನನ್ನ ಚಾನಲ್ ಕನ್ನಡಕೋರ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮೇಲೆ ಹೇಗೆ ಕಾನ್ಸಂಟ್ರೇಟ್ ಆಗಿದೆ, ಅದೇ ರೀತಿ ನೀವು ಕೂಡ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ಬ್ಯೂಟಿ ಪ್ರಾಡಕ್ಟ್ ಗಳ ಮೇಲೋ ಅಥವಾ ಹೆಲ್ತ್ ಮೇಲೋ ಅಥವಾ ಫಿಟ್ನೆಸ್ ಮೇಲೆ ಬಗ್ಗೆನೋ ಫುಡ್ ಮೇಲೇನೋ, ಸೊ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯಗಳ ಮೇಲೆ ಯಾವಾಗ್ಲೂ ರೆಗ್ಯುಲರ್ ಆಗಿ ನೀವು ಪೋಸ್ಟ್ ಹಾಕ್ತಾ ಇರುವಂತದ್ದು. ಸ್ನೇಹಿತರೆ, ಸೊ ಇವಾಗ ರೆಗ್ಯುಲರ್ ಆಗಿ ಪೋಸ್ಟ್ ಹಾಕ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮ ಅಕೌಂಟ್ ಇಮಿಡಿಯೇಟ್ಲಿ ಇನ್ಫ್ಲೂಯೆನ್ಸರ್ ಏಜೆನ್ಸಿಗೆ ಕ್ಯಾಚ್ ಆಗುವಂತದ್ದು. ಓಕೆ, ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಇರ್ತಾರೆ, ಕರ್ನಾಟಕದಲ್ಲಿ ನೋಡ್ತಾ ಇರ್ತಾರೆ, ಯಾವುದೋ ಒಂದು ಒಳ್ಳೆ ಉತ್ತಮ ಬ್ರ್ಯಾಂಡ್ ಬರ್ತಾ ಇದೆ, ಆ ಬ್ರ್ಯಾಂಡ್ ನ ಕೆಲವೊಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು ಅಥವಾ ಅವರು ಕೆಲವೊಂದು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬೇಕು. ಅವಾಗ ಕೆಲವೊಂದು ಇನ್ಫ್ಲೂಯೆನ್ಸರ್ ಗಳನ್ನ ಹುಡುಕ್ತಾ ಇರ್ತಾರೆ, ಅದು ಪರ್ಟಿಕ್ಯುಲರ್ ಆಗಿ ಕನ್ನಡದಲ್ಲಿ. ಸೊ ಆವಾಗ ಒಂದು ವೇಳೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಯಾವುದು ಬ್ಯೂಟಿ ಇದನ್ನ ಕೊಡ್ತಾ ಇದ್ದೀರಾ, ಬ್ಯೂಟಿ ಟಿಪ್ಸ್ ಗಳನ್ನ ಕೊಡ್ತಾ ಇದ್ದೀರಾ, ಅಥವಾ ನೀವು ಫಿಟ್ನೆಸ್ ಇದನ್ನ ಕೊಡ್ತಾ ಇದ್ದೀರಾ, ಟಿಪ್ಸ್ ಗಳನ್ನ ಕೊಡ್ತಾ ಇದ್ದೀರಾ, ಅಥವಾ ಯಾವ್ದಾದ್ರು ಫುಡ್ ರಿಲೇಟೆಡ್ ಇದಿದೆ, ನಿಮ್ದು ಚಾನಲ್ ಇದೆ. ಸೊ ಆವಾಗ ನಿಮ್ಗೆ ನೀವು ಅವ್ರು ನಿಮ್ಗೆ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡುವಂತದ್ದು. ನೆನಪಲ್ಲಿ ಇಟ್ಕೊಳ್ಳಿ, ಹೆಚ್ಚಿನ ಟೈಮ್ ಅಲ್ಲಿ ನಿಮ್ಮ ಫಾಲೋವರ್ಗೆ ತಕ್ಕಾಗ್ಬಿಟ್ಟು ಇನ್ಫ್ಲೂಯೆನ್ಸ್ ಏಜೆನ್ಸಿ ಅವರೇ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಾನು ಕೆಲವೊಂದು ಏಜೆನ್ಸಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಬೇಕಾದ್ರೆ ನೀವು ಕೂಡ ಅವ್ರನ್ನ ಡೈರೆಕ್ಟ್ ಆಗಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಬರುವಂತ ಕ್ವಶನ್ ಏನಂತಂದ್ರೆ, ಎಷ್ಟು ಫಾಲೋವರ್ಸ್ ಇದ್ರೆ ಎಷ್ಟು ಅಮೌಂಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೂ ನಾವು ಮಾಡಬೇಕಾಗಿರುವ ಕೆಲಸಗಳೇನೇನು. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ನೀವು ಮಾಡಬೇಕಾಗಿರೋ ತುಂಬಾ ಅಂತ ಕೆಲಸ ಏನಿರಲ್ಲ. ಸೊ ಅವ್ರು ಏನು ಪ್ರಾಡಕ್ಟ್ ಅನ್ನ ಕೊಡ್ತಾರೆ, ಅವ್ರು ಏನು ಸರ್ವಿಸಸ್ ನ ಕೊಡ್ತಾರೆ, ಅದನ್ನ ನಿಮ್ಮ ಪೇಜ್ ಅಲ್ಲಿ ನೀವು ಪ್ರಮೋಟ್ ಮಾಡುವಂತದ್ದು. ಇದು ಪ್ರಾಡಕ್ಟ್ ಚೆನ್ನಾಗಿದೆ, ಇದು ಸೂಪರ್ ಆಗಿದೆ, ಇದನ್ನ ಬಳಸಬಹುದು, ಇದರಿಂದ ಏನೇನು ಪಾಸಿಟಿವ್ನೆಸ್ ಇದೆ. ಸೊ ಈ ಕೆಲವೊಂದನ್ನ ನೀವು ನಿಮ್ಮ ಪೋಸ್ಟ್ ಗಳ ಮೂಲಕ, ರೀಲ್ಸ್ ಗಳ ಮೂಲಕ ಪ್ರಮೋಟ್ ಮಾಡುವಂತದ್ದು. ನೀವು ಮುಂಚೆನೆ ಮಾತಾಡ್ಕೊಬೇಕಾಗುತ್ತೆ ಏಜೆನ್ಸಿ ಜೊತೆ, ನೀವು ಎಷ್ಟು ಪ್ರಮೋಷನ್ ಅನ್ನ ಮಾಡ್ತೀರಾ, ಅವ್ರು ಕೊಡೋ ಅಮೌಂಟ್ ಗೆ ಎಷ್ಟು ಪ್ರಮೋಷನ್ ಅನ್ನ ಮಾಡ್ತೀರಾ, ಎಷ್ಟು ಪೋಸ್ಟ್ ಅನ್ನ ಹಾಕ್ತೀರಾ, ಎಷ್ಟು ರೀಲ್ಸ್ ಅನ್ನ ಹಾಕ್ತೀರಾ, ಅಥವಾ IGTV ವಿಡಿಯೋಸ್ ಏನಾದ್ರು ಹಾಕ್ತೀರಾ. ಸೊ ಇದನ್ನ ಮೊದಲೇ ಮಾತಾಡ್ಕೊಬೇಕಾಗತ್ತೆ. ಅದಕ್ಕೆ ತಕ್ಕಾಗಿ ಅವರು ನಿಮಗೆ ಪೇಮೆಂಟ್ ಅನ್ನ ಮಾಡ್ತಾರೆ. ಸ್ನೇಹಿತರೆ, ಸೊ ಇಲ್ಲಿ ಬರುವಂತ ವಿಚಾರ, ಪೇಮೆಂಟ್ ಎಷ್ಟಿರುತ್ತೆ. ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ತರ ಅಲ್ಲ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು, 4000 ಅವರ್ಸ್ ಆದ್ಮೇಲೆ ನಿಮ್ಗೆ ಇದು ಸಿಗೋದು, ಮಾನಿಟೈಸೇಷನ್ ಆಗೋದು, ಇದೆಲ್ಲ ಸೀನ್ ಎಲ್ಲ ಇದೆ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆ ತರ ಎಲ್ಲ ಏನಿಲ್ಲ. ನಿಮಗೆ ಇಷ್ಟು ಫಾಲೋವರ್ಸ್ ಇದ್ರೆ ಸಾಕು, ಆ ನಂತರ ನೀವು ಯಾವುದೇ ಇನ್ಫ್ಲೂಯೆನ್ಸ್ ಏಜೆನ್ಸಿ ಜೊತೆ ನೀವು ಉತ್ತಮವಾದ ಇದನ್ನ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಬಹುದು. ಸ್ನೇಹಿತರೆ, ಹಾಗಾದ್ರೆ ಎಷ್ಟು ಇರ್ಬೇಕಾಗತ್ತೆ. ಸ್ನೇಹಿತರೆ, ಫಾರ್ ಎಕ್ಸಾಂಪಲ್, ನಿಮ್ಮ ಫಾಲೋವರ್ಸ್ 10,000ರಿಂದ 50,000 ಮಧ್ಯೆ ನಿಮಗೆ ಫಾಲೋವರ್ಸ್ ಇದ್ರೆ, ನಿಮಗೆ ಏಜೆನ್ಸಿ ಅವರು ಅಥವಾ ಬ್ರ್ಯಾಂಡ್ ಅವರು ನಿಮಗೆ ಅರೌಂಡ್ 15,000ದಿಂದ 30,000ದವರೆಗೆ ಪರ್ ಪ್ರಮೋಷನ್ಗೆ ಪೇಮೆಂಟ್ ಮಾಡ್ತಾರೆ. ಸ್ನೇಹಿತರೆ, ಡೆಫಿನೆಟ್ಲಿ ಹೌದು, ಇದು ನಿಜ ಕೂಡ ಹೌದು. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಪ್ರಮೋಷನ್, ಇದಕ್ಕೆ ತುಂಬಾ ಅಮೌಂಟ್ ಸಿಗುತ್ತೆ ನಿಮ್ಗೆ. ಪರ್ ಪ್ರಮೋಷನ್ಗೆ ನಿಮಗೆ 15,000ದಿಂದ
30,000 ಅಮೌಂಟ್ ಸಿಗುತ್ತೆ ಸ್ನೇಹಿತರೆ. ಪರ್ ಪೋಸ್ಟ್ ಹೇಳ್ತಿದ್ದೀನಿ, ಬಟ್ ಇದು ಪರ್ ಪೋಸ್ಟ್ ಆಗಿರ್ಬೋದು, ನೀವು ಮಾತಾಡ್ಕೊಬೇಕಾಗುತ್ತೆ. ಪ್ಯಾಕೇಜಸ್ ಇರುತ್ತೆ, ಕೆಲವೊಬ್ರು ಪರ್ ಪೋಸ್ಟ್ ಮಾತಾಡ್ಕೊಂತಾರೆ, ಕೆಲವರು ಪೋಸ್ಟ್ IGTV ರೀಲ್ಸ್ ಎಲ್ಲಾನು ಸೇರ್ಬಿಟ್ಟು ಮಾತಾಡ್ಕೊಂತಾರೆ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಮಾತಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು. ಓಕೆ, ಕೇವಲ 10,000 ರಿಂದ 50,000 ಫಾಲೋವರ್ಸ್ ಒಳಗಡೆ ಇದ್ರೆ. ಇನ್ನು 50,000 1,00,000 ಫಾಲೋವರ್ಸ್ ಒಳಗಡೆ ಇನ್ ಬಿಟ್ವೀನ್ ಎಲ್ಲಾದ್ರೂ ನಿಮ್ದೆ ಇದ್ರೆ ನಿಮಗೆ ಸಿಗುವ ಅಮೌಂಟ್ ಬಂದು 30,000 ರಿಂದ 60,000 ರೂಪಾಯಿ ಇನ್ ಬಿಟ್ವೀನ್. ಅದು ನೀವು ಮಾತಾಡ್ಕೊಬಹುದು. ಸೊ ಇಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು. ಈ ರೇಂಜ್ ಅಲ್ಲಿ ಆಲ್ಮೋಸ್ಟ್ ನಡೀತಾ ಇರುವಂತದ್ದು ಕರೆಂಟ್ಲಿ ಇಂಡಿಯಾದಲ್ಲಿ. ಓಕೆ, ಸೊ ಒಂದು ವೇಳೆ ನಿಮ್ಮ ಫಾಲೋವರ್ಸ್ 1,00,000 ದಿಂದ ಎಬೋವ್ ಇದ್ದಾರೆ, 1,00,000 ದಿಂದ 5,00,000 ಇದ್ರೆ ಡೆಫಿನೆಟ್ಲಿ ಉತ್ತಮವಾದ ಇದು ಸಿಗುತ್ತೆ ನಿಮ್ಗೆ. ಡೆಫಿನೆಟ್ಲಿ ಪರ್ ಪ್ರಮೋಷನ್ ನಿಮ್ಗೆ ಸಿಂಗಲ್ ಪ್ರಮೋಷನ್ಗೆ 1,00,000 ರೂಪಾಯಿ ಕೂಡ ಇಲ್ಲಿ ಆಫರ್ ಮಾಡ್ತಾರೆ ಸ್ನೇಹಿತರೆ ಬ್ರ್ಯಾಂಡ್ ಅವರು. ಖಂಡಿತವಾಗಿ ಇದು ನಡೀತಾ ಇದೆ. ಓಕೆ, ಸೊ ಇದು ಆಲ್ರೆಡಿ ನಡೀತಾ ಇರುವಂತದ್ದು. ನನಗೆ ಗೊತ್ತಿರೋರ್ನ ಕೇಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರ್ನ ಕೇಳಿ ತಿಳ್ಕೊಂಡಿರುವಂತದ್ದು ಇನ್ಫ್ಲೂಯೆನ್ಸರ್ ಗಳನ್ನ. ಸೊ ಒಂದು ವೇಳೆ ನಿಮ್ಮ ಆಲ್ರೆಡಿ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಹೈ ಫಾಲೋವರ್ಸ್ ಇರೋರು ಇದ್ದಾರೆ, 5 lakhs ಮೇಲ್ಗಡೆ ಇದ್ದಾರೆ, ಅಪ್ ಟು ಮಿಲಿಯನ್ ಗಟ್ಟಲೆ ಇದಾರಲ್ವಾ, ಅವರಿಗೆ ಪರ್ ಪೋಸ್ಟ್ಗೆ 1,50,000 ದಿಂದ 2,00,000 ಕೂಡ ಅಮೌಂಟ್ ಅನ್ನ ಕೊಡಲಾಗುತ್ತೆ ಸ್ನೇಹಿತರೆ, ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಕಡೆಯಿಂದ. ಹಾಗಾದ್ರೆ ನೀವು ಕೇಳ್ಬೋದು, ಯಾವ್ದು ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್? ಕೆಲವೊಂದು ಉದಾಹರಣೆಗಳನ್ನು ಕೊಡಲಾಗುತ್ತೆ. ಡೆಫಿನೆಟ್ಲಿ ಕೊಡ್ತೀನಿ. ಗೈರ್ನೋ, ವಿnkl ಮೀಡಿಯಾ, ctrbox, ಸೊ ಇನ್ನು ಮುಂತಾದ ಹಲವಾರು ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಏಜೆನ್ಸಿಗಳು ನಮ್ಮ ಇಂಡಿಯಾದಲ್ಲಿದೆ. ಒಂದ್ಸಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಲಿಕ್ ಆದ್ರೆ ಒಂದು 10,000 ಫಾಲೋವರ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಆಲ್ರೆಡಿ ನಿಮಗೆ ಮೇಲ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಈ ತರ ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಇದೀವಿ, ನಮ್ ಜೊತೆ ಟೈ ಅಪ್ ಆಗಿ ನಿಮ್ಗೆ ಇದನ್ನ ಕೊಡ್ತೀವಿ, ಪ್ರಮೋಷನ್ ಅನ್ನ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಅವರಿಗೂ ಕೂಡ ಕಮಿಷನ್ಸ್ ಗಳಿರ್ತವೆ. ಆದ್ದರಿಂದ ಹೆಚ್ಚಿನದಾಗಿ ನಿಮ್ಮನ್ನ ಇಲ್ಲಿ ಅಪ್ರೋಚ್ ಮಾಡಲಾಗುತ್ತೆ ಸ್ನೇಹಿತರೆ. ಡೆಫಿನೆಟ್ಲಿ ಮಾಡಿ, ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಒಳ್ಳೆ ಅರ್ನಿಂಗ್ ಅಂತೂ ಮಾಡಬಹುದು. ಬಟ್ ಆದ್ರೆ ಫಾಲೋವರ್ಸ್ ಇರಬೇಕು. ಹಾಗೂ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ನಿಮ್ಮ ಪೇಜಸ್ ಇರಬೇಕು. ಸೊ ಆವಾಗ ಮಾತ್ರ ನಿಮಗೆ ಉತ್ತಮವಾದ ಫಾಲೋವರ್ಸ್ ಇರ್ತಾರೆ. ಸೊ ಆದ್ದರಿಂದ ಒಂದು ವೇಳೆ ನಿಮ್ದು ಇದ್ರೆ ಒಳ್ಳೇದು. ಇನ್ಫ್ಲೂಯೆನ್ಸ್ ಏಜೆನ್ಸಿಗಳ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವೇ ಡೈರೆಕ್ಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಒಂದು ವೇಳೆ ಇಲ್ಲ ಅಂತಂದ್ರೆ ಫ್ಯೂಚರ್ ಅಂತೂ ಇದ್ದೇ ಇದೆ, ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾ ಫ್ಯೂಚರ್ ಇದ್ದೇ ಇದೆ. ಆದ್ರಿಂದ ಈ ಕೂಡಲೇ ನಿಮ್ದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ಕೊಳ್ಳಿ. ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ನೀವು ಹೆಚ್ಚಿನದಾಗಿ ಪೋಸ್ಟ್ ಗಳನ್ನ ಹಾಕಿ ಫಾಲೋವರ್ಸ್ ಗಳನ್ನ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಅದ್ಭುತವಾದ ಇನ್ಕಮ್ ಕೂಡ ಇಲ್ಲಿ ಗಳಿಸಬಹುದು ಸ್ನೇಹಿತರೆ. ಒಂದು ಉತ್ತಮವಾದ ವಿಚಾರದೊಂದಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.